Toon Bells. ಮಿಟ್ಟು ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಇಲ್ಲ, ಬ್ಲೂ ಲ್ಯಾಂಡ್ ಕಾಡಲ್ಲಿ ಮಿಟ್ಟು ಪಕ್ಷಿ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ. ಯಾಕಂದ್ರೆ ಅದಕ್ಕೆ ಯಾರಾದ್ರೂ ಬೇಜಾರಾಗಿದ್ರೆ ಪಾಪ ಅದ್ ಕಣ್ಣಲ್ಲಿ ನೋಡಕ್ಕೆ ಆಗ್ತಿರ್ಲಿಲ್ಲ. ಯಾವಾಗ್ಲೂ ಅದು ಎಲ್ಲಾರ್ಗೂ ಸಹಾಯ ಮಾಡ್ತಿತ್ತು. ಒಂದಿನ ಅದು ಮರದ ಮೇಲೆ ನಿದ್ದೆ ಮಾಡ್ತಿದ್ದಾಗ ಅದಕ್ಕೆ ಸಡನ್ ಆಗಿ ಒಂದು ಶಬ್ದ ಕೇಳಿಸುತ್ತೆ. ಮಿಟ್ಟು ಅಣ್ಣ, ಮಿಟ್ಟು ಅಣ್ಣ, ದಯವಿಟ್ಟು ನನಗೆ ಸಹಾಯ ಮಾಡು. ಅರೆ ಇದ್ಯಾರು ವಾಯ್ಸು ಅಂತ ಮಿಟ್ಟು ಎದ್ ನೋಡ್ತಾನೆ. ಅಲ್ಲಿ ಚಿಂಕು ಕೋಯಲ್ ನಿಂತಿರುತ್ತೆ. ಅದರ ರೆಕ್ಕೆಯಲ್ಲಿ ಪೆಟ್ಟಾಗಿರುತ್ತೆ ಮತ್ತೆ ಕೈಯಲ್ಲಿ ಒಂದು ಆಪಲ್ ಇರುತ್ತೆ. ಅರೆ ನಿನ್ನ ರೆಕ್ಕೆಯಿಂದ ರಕ್ತ ಬರ್ತಿದ್ಯಲ್ಲ. ಹಾ, ನಾನು ನನ್ನ ಮಕ್ಕಳಿಗೆ ಆಹಾರ ತಗೊಂಡೋಗ್ತಿದ್ದೆ. ಆಗ ನನ್ನ ರೆಕ್ಕೆಯಲ್ಲಿ ಪೆಟ್ಟಾಗ್ಬಿಡ್ತು. ಈಗ ನನ್ನ ಕೈಲಿ ಹಾರಕ್ಕಾಗ್ತಾ ಇಲ್ಲ. ಮತ್ತೆ ನನ್ನ ಮಕ್ಕಳು ಹಸಿವಿನಿಂದ ನರ್ಲಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಆಹಾರ ತಗೊಂಡೋಗ್ ಕೊಡ್ತೀಯಾ? ಅರೆ ಇದೇನು ಹೆಲ್ಪಾ ಅಂತ. ಈಗ್ಲೇ ಈ ಸೇಬನ್ನ ನಿನ್ ಮನೆಗ್ ತಗೊಂಡೋಗ್ತೀನಿ ನಾನು. ಮಿಟ್ಟು ಹಣ್ಣನ್ನು ಬಾಯಲ್ಲಿ ಎತ್ಕೊಂಡು ಕೋಗಿಲೆಯ ಮಕ್ಕಳ ಹತ್ರ ಅದನ್ನ ಇಟ್ಬಿಟ್ಟು ಬಂದ್ಬಿಡುತ್ತೆ. ನೀನು ಯಾವಾಗ ತನಕ ಸರಿ ಆಗ್ತೀಯೋ ಇಲ್ಲೇ ಇದ್ಬಿಡು ಅಂತ. ತುಂಬಾ ಧನ್ಯವಾದ ಮಿಟ್ಟು ಅಣ್ಣ, ನೀವು ತುಂಬಾ ಒಳ್ಳೆಯವರು. ಮಿಟ್ಟು ಈ ರೀತಿ ಕಾಡಲ್ಲಿರುವ ಎಲ್ಲಾ ಪಕ್ಷಿ ಮತ್ತು ಜಂತುಗಳಿಗೆ ತುಂಬಾನೇ ಸಹಾಯ ಮಾಡ್ತಾ ಇತ್ತು ಮತ್ತೆ ಎಲ್ಲರೂ ಅದನ್ನ ಇಷ್ಟಪಡ್ತಿದ್ವು. ಒಂದಿನ ಮಿಟ್ಟು ಹಣ್ಣುಗಳಿರುವ ತೋಟಕ್ಕೆ ಹೋಗುತ್ತೆ. ಅದಕ್ಕೆ ಚೇಪೆಕಾಯಿ ಮರ ಅಲ್ಲಿ ಕಾಣಿಸುತ್ತೆ. ಅರೆ ವಾ, ಈ ಫಲಗಳಂತೂ ಸೂಪರ್ ಆಗಿದೆ. ಮಿಟ್ಟು ಅವಾಗ ಹಣ್ಣನ್ನು ತಿನ್ನಕ್ ಶುರು ಮಾಡುತ್ತೆ. ಆಗ ಚೇಪೆಕಾಯಿ ತಿನ್ನುವ ಮಾಯೆಯಲ್ಲಿ ನೀನೊಂದ್ ವಿಷಯ ಮರ್ತೋಗ್ಬಿಟ್ಟಿದ್ಯಾ ಮಿಟ್ಟು. ಅರೆ ಮೈನಾ ನೀನಾ, ನಾನೀ ಫಲನ ತಿಂದು ನಿನ್ನ ಹತ್ರ ಬರೋಣ ಅಂತಿದ್ದೆ. ಹಾ, ಸಾಕು ಸಾಕು, ತುಂಬಾ ಕತೆ ಹೇಳ್ಬೇಡ. ನಿನ್ನ ನೋಡಿನೇ ಎಷ್ಟು ದಿನ ಆಯ್ತು. ನಾನ್ ಇನ್ಮೇಲೆ ನಿನ್ ಜೊತೆ ಇರ್ಬೇಕಂತ ಅನ್ಕೋತಿದೀನಿ. ಹಾ ಹಾ, ಯಾಕೆ, ನನಗೂ ಅದೇ ಬೇಕಲ್ವಾ. ಸರಿ ಆಯ್ತು, ಬಾ, ನನ್ನನ್ನ ನಿನ್ ಮನೆಗ್ ಕರ್ಕೊಂಡೋಗು. ಇನ್ಮೇಲೆ ಅವರು ಗಂಡ ಹೆಂಡತಿ ಅಂತ ನಿರ್ಣಯ ತಗೋತಾರೆ. ಮೇನಾ ಮಿಟ್ಟು ಜೊತೆಗೆ ಅದರ ಗೂಡಲ್ಲೇ ಅದರ ಜೊತೆಗೆ ಜೀವನ ಸಾಗಿಸ್ತಿತ್ತು. ಒಂದಿನ ಬೆಳಗ್ಗೆ ಇಬ್ರು ಕುತ್ಕೊಂಡ್ ಮಾತಾಡ್ತಿದ್ದಾಗ ಬುಲ್ಬುಲ್ ಅಲ್ಲಿಗೆ ಓಡ್ ಬರುತ್ತೆ. ಮಿಟ್ಟು ಅಣ್ಣ, ಮಿಟ್ಟು ಅಣ್ಣ, ಬೇಗ ನನ್ನ ಜೊತೆ ಬನ್ನಿ. ಏನಾಯ್ತು, ಏನ್ ವಿಷಯ? ನನ್ನ ಮಗುಗೆ ಮೈ ಹುಷಾರಿಲ್ಲ. ದಯವಿಟ್ಟು ಬೇಗ ಮೊಳ ಆದ ಡಾಕ್ಟರ್ ಹತ್ರ ಬನ್ನಿ. ನನಗೆ ಅವರ ಮನೆಗೆ ಹೋಗೋ ದಾರಿ ಗೊತ್ತಿಲ್ಲ. ಸರಿ, ಈಗ್ಲೇ ಹೋಗೋಣ ಬಾ. ಒಂದ್ ನಿಮಿಷ ಮಿಟ್ಟು, ಹೋಗಕ್ ಮುಂಚೆ ನನ್ನ ಹತ್ರ ಪರ್ಮಿಷನ್ ಕೇಳಿದ್ಯಾ? ಮೈನಾ, ನಿನಗ್ ಕಾಣ್ತಾ ಇಲ್ವಾ ಎಷ್ಟ್ ಪ್ರಾಬ್ಲಮ್ ಅಲ್ಲಿ ಇದ್ದಾಳ ಅವಳು ಅಂತ. ಕಷ್ಟದಲ್ಲಿದ್ರೆ ನನ್ಗೇನು, ಬೆಳಗ್ಗೆ ನಾನ್ ನಿಮ್ಮನ್ನ ಎಲ್ಲೂ ಕಳ್ಸೋದಿಲ್ಲ. ಬುಲ್ಬುಲ್, ನೀನ್ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಬೇರೆ ಯಾವ್ದಾದ್ರೂ ಜಂತು ಹತ್ರ ಹೋಗಿ ಸಹಾಯನ ಕೇಳು. ನನ್ ಗಂಡ ನಿನ್ ಜೊತೆ ಎಲ್ಲಿಗೂ ಬರಲ್ಲ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಬುಲ್ಬುಲ್ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡುತ್ತೆ. ನೀವು ನನ್ನ ಗಂಡ, ಈ ರೀತಿ ನನ್ನ ಕೇಳ್ದೆ ನೀವು ಎಲ್ಲೂ ಹೋಗ್ಬಾರ್ದು, ಅರ್ಥ ಆಯ್ತಾ? ಮಿಟ್ಟು ಏನೋ ಬಾಯಿ ಮುಚ್ಕೊಂಡಿರ್ತಾನೆ. ಆದ್ರೆ ಬುಲ್ಬುಲ್ ಬಗ್ಗೆ ಯೋಚನೆ ಮಾಡಿ ಅವನ್ಗೆ ತುಂಬಾನೇ ಬೇಜಾರಾಗತ್ತೆ. ಸೋನು ಪಾರಿವಾಳ ಮತ್ತೆ ಟೀನು ಪಕ್ಷಿ ಮಾರನೇ ದಿನ ಮಿಟ್ಟು ಹತ್ರ ಬರ್ತಾರೆ. ಮಿಟ್ಟು ಅಣ್ಣ, ನಾನು ತುಂಬಾ ದೊಡ್ಡ ಕಷ್ಟದಲ್ಲಿದ್ದೀನಿ. ನಿಮ್ಮ ಸಹಾಯ ನನಗೆ ಬೇಕು. ನೀನು ಎಷ್ಟೇ ಕಷ್ಟದಲ್ಲಿದ್ರು ನನ್ನ ಗಂಡನನ್ನು ನಾನು ಎಲ್ಲಿಗೂ ಕಳ್ಸಲ್ಲ. ಅರೆ ಅಣ್ಣ, ಏನ್ ಮಾತಾಡ್ತಿದಾರೆ ಇವರು? ನಿನ್ನತ್ರ ಸಹಾಯ ಬೇಡ್ಕೊಂಡು ಯಾರಾದ್ರೂ ಬಂದ್ರೆ ಆಗಲ್ಲ ಅಂತ ನೀನ್ ಯಾವಾಗ್ಲಾದ್ರೂ ಹೇಳಿದ್ಯಾ? ಇಷ್ಟು ದಿನ ಆಗದೆ ಇರಬಹುದು. ಇಷ್ಟು ದಿನ ಕಾಡಿಗೆ ಅವನು ಮಿಟ್ಟು ಆಗಿದ್ದ, ಆದ್ರೆ ಈಗ ನನ್ನ ಗಂಡ. ನಾನು ಇವ್ರನ್ನ ಎಲ್ಲೂ ಕಳ್ಸಲ್ಲ. ನೀನ್ ಇಲ್ಲಿಂದ ಹೋಗು. ಮಿಟ್ಟುಗೆ ಏನ್ ಮಾಡ್ಬೇಕಂತಾನೆ ಪಾಪ ಅರ್ಥ ಆಗಿಲ್ಲ. ಪಾರಿವಾಳ ಮತ್ತೆ ಟೀನು ಪಕ್ಷಿ ಅಲ್ಲಿಂದ ಹೋಗ್ಬಿಡ್ತವೆ. ಸ್ವಲ್ಪ ದಿನ ಹೀಗೆ ಕಳೆದು ಹೋಗ್ಬಿಡುತ್ತೆ. ಸ್ವಲ್ಪ ದಿನದಲ್ಲೇ ಈ ಮಿಟ್ಟು ಬಗ್ಗೆ ಕಾಡಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ಮಿಟ್ಟುವ ಬಳಿ ಸಹಾಯ ಕೇಳೋದಕ್ಕಂತ ಯಾರು ಪಾಪ ಹೋಗ್ತಾ ಇರ್ಲಿಲ್ಲ. ಸ್ವಲ್ಪ ದಿನದ ನಂತರ ಮೇನಾ ಒಂದು ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಒಳಗಡೆಯಿಂದ ಒಂದು ಮಗು ಆಚೆ ಬರುತ್ತೆ. ಇದರ ಹೆಸರು ಮುನ್ನು ಅಂತ ಇಡೋಣ. ಪಕ್ಕದ ಕಾಡಲ್ಲಿ ಜೀವಿಸ್ತಿರುವ ಗೋಲ್ಡಿ ಹದ್ದಿನ ಕಣ್ಣು ಇದರ ಮೇಲೆ ಬೀಳುತ್ತೆ. ಅರೆ ವಾ, ಮಿಟ್ಟು ಮದ್ವೆ ಆಯ್ತಾ, ಮಗುನೂ ಆಯ್ತಾ. ನಂಗನ್ಸುತ್ತೆ ಇನ್ನು ರಿವೆಂಜ್ ತಕೊಳ್ಬೋದು ಇವನ ಹತ್ರ. ಆ ರಾತ್ರಿ ಪಾರಿವಾಳದ ಮಗುನ ತಿನ್ನಕ್ ಬಿಡ್ಲಿಲ್ಲ ಅಲ್ವಾ ಇವನು. ಈಗ ನೋಡೇನ್ ಮಾಡ್ತೀನಿ ಅಂತ. ಸ್ವಲ್ಪ ದಿನದ ನಂತರ ಮಧ್ಯಾಹ್ನದ ಸಮಯದಲ್ಲಿ ಮೇನಾ ಮಿಟ್ಟು ಹತ್ರ ಹೇಳುತ್ತೆ, ನೋಡಿ, ನನಗೆ ತುಂಬಾ ಹಸಿವಾಗ್ತಿದೆ. ನೀವು ನನಗೂ ಮತ್ತೆ ಮುನ್ನುಗೆ ಏನಾದ್ರೂ ಆಹಾರ ಹುಡ್ಕೊಂಡ್ ತಗೊಂಡ್ ಬನ್ನಿ. ಹಾ, ಈಗ್ಲೇ ಹೋಗ್ತೀನಿ ನಾನು, ಟೆನ್ಷನ್ ಮಾಡ್ಬೇಡ. ಮಿಟ್ಟು ಕಾಡಿನಿಂದ ಸ್ವಲ್ಪ ದೂರ ಬಂದಿರ್ತಾನೆ.
ಅಷ್ಟರಲ್ಲಿ ಅವನು ಗೋಲ್ಡಿಯನ್ನು ನೋಡ್ತಾನೆ. ಮಿಟ್ಟು ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಇಲ್ಲ, ಮಿಟ್ಟು ಅಲ್ಲಿಂದ ಜೋರಾಗಿ ಹಾರಕ್ ಶುರು ಮಾಡುತ್ತೆ. ಆದ್ರೆ ಗೋಲ್ಡಿ ಅದನ್ನ ಬಿಡದೆ ಅದನ್ನ ಹಿಡ್ಕೊಂಡು ತುಂಬಾ ಜೋರಾಗಿ ಕಚ್ಬಿಡುತ್ತೆ. ಅಯ್ಯಬ್ಬಾ, ಇನ್ನಂತೂ ಹಾರಕ್ಕಾಗಲ್ಲ ನಿಂಗೆ. ನಡ್ಕೊಂಡೇ ಹೋಗ್ಬೇಕು ನೀನು. ನಂಗನ್ಸಲ್ಲ ನಿನ್ನ ಹೆಂಡತಿ ಮತ್ತೆ ಮಗುನ ನೀನ್ ಕಾಪಾಡ್ಕೊಳಕ್ಕಾಗತ್ತಂತ. ಹಂಗಂತೇಳಿ ಗೋಲ್ಡಿ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ತಾದ ನಂತರ ಮೇನನ ಗೂಡಿನ ಬಳಿ ಹೋಗುತ್ತೆ. ಮೈನಾ, ಇವತ್ತು ನನಗೆ ಪಾರ್ಟಿ. ನಿನ್ನ ಮಗುವಿನ ರಕ್ತದ ರುಚಿ ತುಂಬಾ ಚೆನ್ನಾಗಿರ್ಬೋದು. ಅಯ್ಯೋ ದೇವ್ರೆ, ಈ ಹದ್ದು ಇಲ್ಲಿಂದ ಬಂತು. ನನ್ನ ಮಗುವಿಂದ ದೂರ ಇರು, ಇಲ್ಲ ಅಂದ್ರೆ ನಾನು ಸುಮ್ನೆ ಇರಲ್ಲ. ಓ, ಏನ್ ಮಾಡ್ತೀಯಾ? ನಿನ್ನ ಕಣ್ಣಿನ ಎದುರೇ ಇವನನ್ನ ಕೊಲ್ತೀನಿ. ಹಂಗಂತ ಹೇಳಿ ಗೋಲ್ಡಿ ಹದ್ದು ಮುನ್ನು ಕಡೆಗೆ ಆರ್ಕೊಂಡು ಹೋಗುತ್ತೆ. ಆಗ ಸಡನ್ ಆಗಿ ಸೋನು ಪಾರಿವಾಳ ಅವ್ರ ಮುಂದೆ ಬರುತ್ತೆ. ಓ ಹೊದ್ದು, ದೂರ ಇರಲಿಂದ. ಈ ಪಾರಿವಾಳನ ನಿಲ್ಸುತ್ತಾ? ಹದ್ದು ಪಾರಿವಾಳದ ಜೊತೆ ಜಗಳ ಮಾಡಕ್ ಶುರು ಮಾಡುತ್ತೆ. ಆದ್ರೆ ಪಾರಿವಾಳ ತುಂಬಾ ಹೊತ್ತು ಅದರ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತು ಜಗಳ ಮಾಡುತ್ತೆ. ಆದ್ರೆ ಕೊನೆಯಲ್ಲಿ ಪಾಪ ಅದು ಕೂಡ ಕೆಳಗಡೆ ಬಿದ್ಬಿಡುತ್ತೆ. ಹೋಗೋ ಇಲ್ಲಿಂದ. ಹದ್ದು ಏನಾದ್ರೂ ಮಾಡಕ್ಕಿಂತ ಮುಂಚೆ ಹುಟ್ಪಿಕರ್ ಅಲ್ಲಿಗೆ ಬರ್ತಾನೆ. ಹತ್ತೆ, ಇಲ್ಲಿಂದ ಹೊರಟೋಗು. ಚೆನ್ನಾಗಿರಲ್ಲ. ಇಲ್ಲ ಅಂದ್ರೆ ಮಿಟ್ಟು ಅಣ್ಣನ್ ಮಗು ಇದು. ಅವನಿಗೆ ಅವನ ಮಕ್ಳಿಗೆ ಏನು ಆಗ್ದಾಗ ನಾನಿದ್ದೀನಿ. ನೀನು ಬಾ, ಹಾಗಾದ್ರೆ ಎಷ್ಟ್ ದಮ್ಮಿದೆ ಅಂತ ತೋರ್ಸೋ. ಈಗ ಹದ್ದು ಮತ್ತೆ ಹುಡ್ಪಿಕರ್ ಮಧ್ಯದಲ್ಲಿ ಜಗಳ ಶುರು ಆಗುತ್ತೆ. ಇದೇ ರೀತಿ ಈ ಜಗಳ ತುಂಬಾ ಹೊತ್ತು ನಡೆಯುತ್ತೆ. ಹುಡ್ಪಿಕರ್ ಹದ್ದನ್ನು ದೂರ ತಳ್ಬಿಡುತ್ತೆ. ಇದು ಸರಿ ಮಾಡಿಲ್ಲ ನಿನ್ನನಿಗೆ. ನೋಡಿಗ. ಆಮೇಲೆ ಹದ್ದು ಅದರ ಪವರ್ ಅನ್ನು ಯೂಸ್ ಮಾಡಿ ಹುಡ್ಪಿಕರ್ ಅನ್ನು ಕೂಡ ಸೋಲ್ಸ್ಬಿಡುತ್ತೆ. ಇನ್ನುಳಿಯಲ್ಲ ಇವನು. ಆಮೇಲೆ ಮತ್ತೆ ಹದ್ದು ಮುನ್ನು ಕಡೆಗೆ ಹಾರ್ಕೊಂಡು ಹೋಗುತ್ತೆ. ಆಗ ಮೋಟು ಕೋತಿ ಅಲ್ಲಿಗೆ ಬರ್ತಾನೆ. ಅದರ ನಂತರ ಜಿರಾಫೆ, ಕರಡಿ, ಆನೆ, ಬಗೀರ, ನರಿ ಎಲ್ಲರೂ ಬರ್ತಾರೆ. ಅಯ್ಯಪ್ಪ, ಒಂದು ಮಗುನ ಕಾಪಾಡಕ್ಕೆ ಇಷ್ಟು ಪ್ರಾಣಿಗಳ? ಈ ಮಗುವಿನ ತಂದೆ ಯಾವತ್ತೂ ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳಿಲ್ಲ. ಅವ್ರಿಲ್ಲ ಅಂದ್ರೆ ನಾವೇ ಅವ್ರ ಪರಿವಾರನ ಕಾಪಾಡ್ತೀವಿ. ಮೋಟು ಕೋತಿ ಅದರ ಕಾಲನ್ನು ಹಿಡ್ಕೊಂಡು ಅವನನ್ನ ಕೆಳಗಡೆ ತಳ್ಬಿಡ್ತಾನೆ. ಆಮೇಲೆ ಎಲ್ಲಾ ಜಂತುಗಳು ಸೇರಿ ಅದನ್ನ ಚೆನ್ನಾಗಿ ಹೊಡಿತಾರೆ. ನೋಡ್ಕೊಳ್ತೇನೆ ನಿಮ್ಮನ್ನ. ಹಂಗಂತ ಹೇಳಿ ಆ ಹದ್ದು ಅಲ್ಲಿಂದ ಹೋಗ್ಬಿಡುತ್ತೆ. ಮೈನಾ, ಮುನ್ನು, ಆರಾಮಲ್ವಾ ನೀವು? ಅಣ್ಣ, ನಾವು ಚೆನ್ನಾಗೇ ಇದ್ದೀವಿ. ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ. ಆಗ ಮಿಟ್ಟು ಕೂಡ ಅಲ್ಲಿಗೆ ಬರ್ತಾನೆ. ಮೇನಾ, ಮುನ್ನು ಆರಾಮಲ್ವಾ? ಆ ಹದ್ದು ಇಲ್ಲಿಗೆ ಬರ್ತಾ ಇತ್ತು ಕೊಲ್ಲಕ್ಕೆ. ನಾನು ಒಬ್ಳೇ ಇದ್ದಿದ್ರೆ ಆ ಹದ್ದತ್ರನ್ನ ನನ್ನ ಮಗುನ ಕಾಪಾಡಕ್ಕಾಗ್ತಿರ್ಲಿಲ್ಲ. ನೀವು ಮಾಡಿದ ಸಹಾಯನೇ ನಿಮ್ಮ ಸ್ನೇಹಿತರೆಲ್ಲರೂ ಇವತ್ತು ಬಂದು ನಮ್ಮನ್ನ ಕಾಪಾಡಿದ್ದಾರೆ. ನಿಮ್ಮ ಎಲ್ಲರ ಹತ್ರ ನಾನು ಕ್ಷಮಾಪಣೆ ಬೇಡ್ಕೋತಿದ್ದೀನಿ. ಇನ್ಮೇಲೆ ನನ್ನ ಗಂಡ ನಿಮ್ಮೆಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ ನಾನು ಬೇಡ ಅನ್ನಲ್ಲ. ನನ್ನನ್ನೆಲ್ಲರೂ ಕ್ಷಮಿಸಿ. ಒಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ನಮ್ಗೇನು ಕೆಟ್ಟದಾಗೋದಿಲ್ಲ. ಅದು ಮಾತ್ರ ಅಲ್ಲದೆ ನಮ್ಮ ಸ್ನೇಹಿತರಿಗೆ, ನಮಗೆ ಗೊತ್ತಿರೋರಿಗೆ ಸಹಾಯ ಮಾಡ್ಬೇಕು. ಅದನ್ನ ಕೇಳಿಸ್ಕೊಂಡು ಮಿಟ್ಟು ಮತ್ತೆ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತವೆ. ಅವತ್ತಿನ ದಿನದಿಂದ ಯಾರೇನ್ ಸಹಾಯ ಕೇಳಿದ್ರು ಮಿಟ್ಟು ಖಂಡಿತ ಹೋಗಿ ಎಲ್ಲರಿಗೂ ಸಹಾಯ ಮಾಡ್ತಿದ್ದ. ಮೇನಾ ಕೂಡ ಸಹಾಯ ಮಾಡೋದ್ರಲ್ಲಿ ತಡಿತಿರ್ಲಿಲ್ಲ. ಮತ್ತೆ ಅದು ಕೂಡ ಅವ್ರ ಜೊತೆ ಹೋಗಿ ಸಹಾಯ ಮಾಡ್ತಿತ್ತು. ಮತ್ತೆ ಸಂತೋಷವಾಗಿದ್ರು. ಪಿಂಕ್ ಫಾರೆಸ್ಟ್ ಕಾಡಲ್ಲಿ ಚಳಿಗಾಲ ಪ್ರಾರಂಭ ಆಯ್ತು. ಬದಲಾಗ್ತಿರುವ ಈ ವಾತಾವರಣದ ಜೊತೆಗೆ ಅಲ್ಪ ಸ್ವಲ್ಪ ಸ್ನೋ ಫಾಲ್ ಕೂಡ ಆಗ್ತಿತ್ತು. ಸಾಯಂಕಾಲದವರೆಗೂ ಎಲ್ಲರೂ ಸ್ನೋ ಅಲ್ಲಿ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಅವ್ರವ್ರ ಮನೆಗಳಿಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ಮಾರನೇ ದಿನ ಅವರು ಎದ್ದು ನೋಡ್ತಾರೆ. ಅವ್ರಿಗೆ ಏನೋ ಸ್ವಲ್ಪ ವಿಚಿತ್ರ ಅನ್ಸತ್ತೆ. ಅಯ್ಯೋ ದೇವ್ರೆ, ಏನಾಯ್ತಿದು? ಒಂದೇ ರಾತ್ರಿಗೆ ನನ್ನ ಮರ ಇಷ್ಟು ಮೋಸವಾಗ್ಬಿಟ್ಟಿದೆ. ಈ ಮರದಲ್ಲಿ ಎಲೆಗಳೆಲ್ಲ ಉದುರೋಗ್ತಿದಾವೆ. ಇಲ್ಲಿ ಒಂದು ಎಲೆ ಕೂಡ ಕಾಣಿಸ್ಕೊತಿಲ್ಲ. ಅದೇ ಸಮಯದಲ್ಲಿ ಪಕ್ಕದಲ್ಲಿದ್ದ ಪಾರಿವಾಳ ಹೀಗಂತ ಹೇಳುತ್ತೆ. ಅಯ್ಯಪ್ಪ, ನನ್ನ ಮರ ಅಂತೂ ಖಾಲಿ ಆಗೋಗಿದೆ. ನನ್ನ ಗೂಡಲ್ಲಿ ಮಂಜಿದೆ.
ಆಮೇಲೆ ಅವ್ರು ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರ್ತಾರೆ. ನೋಡಿದ್ರೆ ಎಲ್ಲಾ ಮರದಲ್ಲಿ ಎಲೆಗಳು ಕೆಳಗಡೆ ಬಿದ್ದಿರ್ತವೆ. ಅದು ಮಾತ್ರ ಅಲ್ಲದೆ ಎಲ್ಲಾ ಜಂತುಗಳು ಕೂಡ ತುಂಬಾ ಬೇಜಾರಾಗಿರ್ತವೆ. ಎಲೆಗಳು ಕೆಳಗಡೆ ಉದುರೋಗಿರುವ ಕಾರಣದಿಂದ ಅವ್ರಿಗೆ ತುಂಬಾನೇ ಭಯ ಆಗ್ತಿರತ್ತೆ. ಏನ್ ಮಾಡೋದಂತ ಅರ್ಥ ಆಗೋದಿಲ್ಲ. ಎಲ್ಲಾರು ಒಂದು ಕಡೆ ಕೂಡಿ ಇದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. ಮರದಿಂದ ಎಲೆ ಬಿದ್ದದ್ರಿಂದ ಡೈರೆಕ್ಟಾಗಿ ಹಿಮ ನಮ್ಮ ಗೂಡಿಗೆ ಬರ್ತಿದೆ. ಇಡೀ ಚಳಿಗಾಲನ ಹೇಗ್ ಮಾಡ್ಕೊಳ್ಳೋದು? ಏನ್ ಮಾಡೋದು? ಈ ಚಳಿಗಾಲದಲ್ಲಿ ಎಲೆಗಳು ಉದುರಿ ಹೋಗೋದು ನಿಜವಾಗ್ಲೂ ತುಂಬಾ ಕಷ್ಟಕರವಾದ ವಿಷಯ. ಆಗ ಅವರು ನೋಡ್ತಾರೆ, ನದಿ ನೀರಲ್ಲಿ ಏನೋ ಒಂದು ಹೊಡ್ಕೊಂಡ್ ಬರ್ತಿರುತ್ತೆ. ಅದೇನದು? ಎಲ್ಲರೂ ನದಿಯ ದಡದ ಬಳಿ ಹೋಗ್ತಾರೆ. ಮತ್ತೆ ಅವ್ರು ನೋಡ್ತಾರೆ, ಅದೊಂದು ಗೂಡು. ಆಮೇಲೆ ಅದರಲ್ಲಿ ಒಂದು ಸುಂದರವಾದ ಮೇನ ಮಲ್ಕೊಂಡ್ ನಿದ್ದೆ ಮಾಡ್ತಿತ್ತು. ಮೋಂಟು ಕೋತಿ ಆ ಗೂಡನ್ನು ಎತ್ಕೊಂಡ್ ಬಂದು ಕೆಳಗಡೆ ಇಡುತ್ತೆ. ಮತ್ತೆ ಎಲ್ಲರೂ ಅದನ್ನ ನೋಡ್ತಾರೆ. ಆ ಈ ಮೈನಾ ಅಂತೂ ಕ್ಯೂಟ್ ಇದೆ. ಇದಂತೂ ಕಣ್ಣು ಬಿಟ್ಟಿಲ್ಲ. ಹಾ, ನೋಡ್ತಿದ್ರೆ ಈ ಮಗು ಈಗ್ಲೇ ಹುಟ್ಟಂಗ ಅನ್ಸ್ತಿದೆ. ಆದ್ರೆ ಇದರ ತಾಯಿ ಎಲ್ಲಿದ್ದಾಳೆ? ನೋಡ್ತಿದ್ರೆ ಇದರ ಬಾಯಿ ಬಂಗಾರದ ತರ ಇದೆ. ಇದಕ್ ಮುಂಚೆ ನಾನು ಯಾವೊಂದು ಪಕ್ಷಿಗೂ ಈ ತರ ಬಾಯಿ ನೋಡಿಲ್ಲ. ಹಂಗಂತ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಈ ಮಂಜಿನಿಂದ ತಪ್ಸ್ಕೊಳ್ಳೋದಕ್ಕೋಸ್ಕರ ಅವರ ಮನೆಗಳನ್ನು ಗೂಡಿನೊಳಗಡೆನೆ ಕಟ್ಕೊಂಡಿರ್ತಾರೆ. ಆದ್ರಿಂದ ಅವರು ಈ ಪಕ್ಷಿಯ ಗೂಡನ್ನು ಕೂಡ ಎತ್ಕೊಂಡೋಗಿ ಅದೇ ಗುಹೆ ಒಳಗಡೆನೆ ಇಡ್ತಾರೆ. ಅದೇ ಗುಹೆ ಒಳಗಡೆ ಟೀನು ಮತ್ತೆ ಪಾರಿವಾಳ ಇಬ್ರು ಗೂಡನ್ನು ಕಟ್ಕೊಂಡಿರ್ತಾರೆ. ಅವರಿಬ್ರು ಆ ಮಗುವನ್ನು ನೋಡ್ಕೋತಾರೆ. ಮಾರನೇ ದಿನ ಅದು ಕಣ್ ತೆಗೆದು ನೋಡುತ್ತೆ. ಎಲ್ಲಾರನು ಟುಕುರ್ ಟುಕುರ್ ಅಂತ ನೋಡುತ್ತೆ. ತುಂಬಾ ಕ್ಯೂಟ್ ಆಗಿದೆ. ಇದಕ್ಕೆ ಏನ್ ಹೆಸರಿಡೋಣ? ನಾವೇ ಇದಕ್ಕೆ ಹೆಸರಿಡೋಣ. ಇದಕ್ಕೆ ಹೆಸರು ಚಿಂಕಿ ಅಂತ ಇಡೋಣ. ಹಾ, ಚಿಂಕಿ ಚೆನ್ನಾಗಿದೆ. ಸ್ವಲ್ಪ ದಿನದಲ್ಲಿ ಚಿಂಕಿ ಮಾತಾಡಕ್ಕೆ ಮತ್ತೆ ಹಾರಕ್ಕೆ ಕಲ್ತ್ಕೊಂಡ್ಬಿಡುತ್ತೆ. ಚಿಂಕಿ, ನಮ್ಮ ಕಾಡಿನಲ್ಲಿ ಮರಗಳು ಚೆನ್ನಾಗಿದ್ದಿದ್ರೆ ನಿನಗೊಂದು ಹೊಸ ಮನೆ ಕಟ್ಟಿಕೊಡ್ತಿದ್ವಿ. ಇಲ್ಲ ಚಿಕ್ಕಮ್ಮ, ನೀವೆಲ್ಲರೂ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ, ಅದೇ ನಂಗ್ ಸಾಕು. ಅಮ್ಮ ಇಲ್ಲ ಅನ್ನೋ ಕಷ್ಟ ಕೂಡ ನನಗಿಲ್ಲ ಗೊತ್ತಾ? ಆಗ ಚಿಂಕಿ ನೋಡುತ್ತೆ, ಒಂದು ವುಡ್ ಪೀಕರ್ ಮರದ ಹತ್ರ ಹೋಗಿ ಅದ್ರ ಬಾಯಿಂದ ಚುಚ್ತಾ ಇರುತ್ತೆ. ಅರೆ, ನೀವಿಲ್ಲೇನ್ ಮಾಡ್ತಿದ್ದೀರಾ? ಹೀಗ್ ಮಾಡೋದ್ರಿಂದ ಚೆನ್ನಾಗ್ ಮಜಾ ಬರುತ್ತೆ. ನೀನು ಕೂಡ ಮಾಡಬಹುದು. ಅದನ್ ಕೇಳಿಸ್ಕೊಂಡು ಚಿಂಕಿ ಕೂಡ ಮೇಲೆ ಹೋಗಿ ಅದ್ರ ಬಾಯಿಂದ ಚುಚ್ಚಕ್ ಶುರು ಮಾಡುತ್ತೆ. ಅದು ಚುಚ್ಚುತ್ತಿದ್ದಂಗ್ಲೇ ಆ ಮರ ತುಂಬಾ ಹಸಿರಾಗಿ ಬದಲಾಗ್ಬಿಡುತ್ತೆ. ಆ ಎಲೆಗಳೆಲ್ಲ ಸೃಷ್ಟಿಯಾಗತ್ತೆ. ಅರೆ, ಇದೆಂತ ಮ್ಯಾಜಿಕ್ಕು? ಅದನ್ನ ನೋಡಿ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಆಗ ನರಿ ಹೇಳುತ್ತೆ, ಚಿಂಕಿಯ ಬಾಯಿ ಮಾಯಾ ಬಾಯಿ ಅನ್ಸುತ್ತೆ. ನೀವು ಏನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಚಿಂಕಿ, ನಿನ್ನ ಬಾಯಲ್ಲಿ ಮಾಯೆ ಇದೆ. ನಿನ್ನ ಸ್ಪರ್ಶೆಯಿಂದ ಈ ಒಣಗೋಗಿರೋ ಮರನೇ ಹಸಿರಾಗಿ ಬದಲಾಯ್ತು. ನನ್ ಕೈಲಿ ನಿಮ್ಗೆ ಸಹಾಯ ಮಾಡಕ್ಕಾಗತ್ತೆ ಅಂತ ಗೊತ್ತಾಗಿದ ತಕ್ಷಣ ಸಂತೋಷವಾಗಿದೆ. ನೀವು ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿನದಲ್ಲೇ ಈ ಕಾಡನ್ನೇ ನಾನು ಬದಲಾಯಿಸ್ಬಿಡ್ತೀನಿ. ಚಿಂಕಿ ಸ್ವಲ್ಪ ಸ್ವಲ್ಪ ಕಾಡಲ್ಲಿ ಎಲ್ಲಾ ಮರಗಳನ್ನು ಹಸಿರಾಗಿ ಬದಲಾಯಿಸ್ತಾ ಇತ್ತು. ಕಾಡು ತುಂಬಾ ದೊಡ್ಡದಾಗಿತ್ತು. ಅದರಿಂದ ಮೆತ್ತಗೆ ಅದರಷ್ಟು ಆದಷ್ಟು ಅದು ಎಲ್ಲ ಬದಲಾಯಿಸ್ತಾ ಬಂತು. ಒಂದು 15-20 ದಿನದಲ್ಲಿ ಅದು ಎಲ್ಲಾ ಕಾಡಲ್ಲಿರುವ ಮರಗಳನ್ನು ಬದಲಾಯಿಸ್ಬಿಡುತ್ತೆ. ಮತ್ತೆ ಅವರವರ ಗೂಡುಗಳನ್ನು ಎತ್ಕೊಂಡೋಗಿ ಪಕ್ಷಿಗಳು ಅವರವರ ಮರಗಳ ಮೇಲೆ ಇಟ್ಕೊಡ್ತಾರೆ ಮತ್ತೆ ಸಂತೋಷವಾಗಿ ಜೀವಿಸ್ತಾರೆ. ಸ್ವಲ್ಪ ದಿನದ ನಂತರ ಒಂದು ಮೇನ ಕಾಡೊಳಗಡೆ ಬರುತ್ತೆ. ನೀನು ಇಲ್ಲಿದ್ಯಾ? ನಿನ್ನನ್ನು ನಾನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ಅರೆ, ನೀನ್ ಯಾರು? ನಾನು ಚಿಂಕಿನ ತಾಯಿ. ನಾನು ಗ್ರೀನ್ಲ್ಯಾಂಡ್ ಕಾಡಲ್ಲಿ ವಾಸಿಸ್ತೀನಿ. ಇವಳು ಹುಟ್ಟಿದ ನಂತರ ನಾನು ನೀರ್ ಕುಡಿಯಕ್ಕಂತ ಹೋಗಿದ್ದೆ. ನಾನು ಮತ್ತೆ ಬಂದ್ ನೋಡಿದ್ರೆ ಅಲ್ಲಿ ಅವಳು ಎದ್ದಿಲ್ಲ. ನಾನು ವಾಪಸ್ ಬಂದಾಗ ನನ್ನ ಗೂಡು ಖಾಲಿ ಆಗಿತ್ತು. ಮೇನನ ಹಾಳು ನೋಡಿ ಎಲ್ಲರೂ ತುಂಬಾ ಬೇಜಾರಾಗ್ತಾರೆ. ನಾನು ನನ್ನ ಮಗುನ ಕರ್ಕೊಂಡು ಹೋಗ್ಬೋದಾ? ನಾನು ಹೋಗೋದಿಲ್ಲ. ಅಮ್ಮ ಚಿಂಕಿ, ಇವರು ನಿನ್ನ ತಾಯಿ. ನೀನೇನು ಯೋಚನೆ ಮಾಡ್ಬೇಡ. ನಮ್ಮಲ್ಲಿ ಯಾರಾದ್ರೂ ಒಬ್ರು ದಿನಾ ನಿನ್ನ ನೋಡಕ್ ಬರ್ತೀವಿ. ಆದ್ರೆ ನೀನು ಖಂಡಿತ ತಾಯಿ ಜೊತೆ ಹೋಗ್ಲೇಬೇಕು. ಅದನ್ ಕೇಳಿಸ್ಕೊಂಡು ಚಿಂಕಿ ಸುಮ್ನೆ ಆಗ್ತಾಳೆ. ಎಲ್ಲರ ಹತ್ರ ಹೋಗ್ಬರ್ತೀನಿ ಅಂತ ಹೇಳಿ ಅವರ ತಾಯಿಯ ಜೊತೆ ಹೋಗ್ಬಿಡ್ತಾಳೆ. ಜಂತುಗಳು ತಾಯಿಗಳು ಚಿಂಕಿಯ ಬಗ್ಗೆ ಮಾತಾಡ್ತಿರ್ತಾರೆ.
ಆಗ ನರಿ ಬಂದು ಹೀಗಂತ ಹೇಳುತ್ತೆ, ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಏನಾಯ್ತು? ಏನ್ ತಪ್ಪಾಯ್ತು? ಮೇನಾ ಹೇಳಿದ್ಲು ಯಾರೋ ಗೂಡಿನಿಂದ ಅವಳನ್ನ ಎತ್ಕೊಂಡು ಹೋಗ್ಬಿಟ್ರಂತ. ಆದ್ರೆ ಚಿಂಕಿ ನಮ್ಗೆ ಗೂಡಿನ ಸಮೇತವಾಗಿ ಸಿಕ್ಕಿದ್ಲು. ಅದು ಅವಳು ಹೇಳಿದ್ದು ಸುಳ್ಳು ಅನ್ಸತ್ತೆ. ಅದನ್ನ ಯೋಚನೆ ಮಾಡಿದ ತಕ್ಷಣ ಎಲ್ಲರಿಗೂ ತುಂಬಾ ಬೇಜಾರಾಗತ್ತೆ. ಆಮೇಲೆ ಇವ್ರ ಮೂವರು ಮಾತಾಡ್ಕೊಂಡು ಗ್ರೀನ್ಲ್ಯಾಂಡ್ ಕಾಡಿನ ಕಡೆ ಬೇಗ ಬೇಗ ಓಡಕ್ಕೆ ಶುರು ಮಾಡ್ತಾರೆ. ಅವರು ದಾರಿಯಲ್ಲೇ ಚಿಂಕಿ ಮತ್ತೆ ಮೇನನ ನೋಡ್ತಾರೆ. ಮತ್ತೆ ಅವರು ಅವ್ರನ್ನ ನಿಲ್ಲಿಸ್ತಾರೆ. ನಿಲ್ಲಿ. ಅರೆ ನೀವ್ಯಾಕ್ ನಮ್ಮಿಂದ ಬಂದಿದ್ದೀರಾ? ನಮಗ್ ಗೊತ್ತಾಯ್ತು ನೀನು ಚಿಂಕಿಯ ತಾಯಿ ಅಲ್ಲ ಅಂತ. ನಮಗೆ ನಿಜ ಹೇಳು, ನೀನ್ ಯಾರು ಮತ್ತೆ ಚಿಂಕಿನ ಎಲ್ ಕರ್ಕೊಂಡು ಹೋಗ್ತಿದ್ಯಾ ಅಂತ. ನಮ್ಮ ಕಾಡಾದ ಗ್ರೀನ್ಲ್ಯಾಂಡ್ ಅಲ್ಲಿ ಒಂದು ಹದ್ದು ರಾಜ್ಯ ಮಾಡ್ತಿರ್ತಾನೆ. ಅವನ್ ಹೇಳಿದ್ದನ್ನೇ ನಾವು ಮಾಡ್ಬೇಕು. ನಮ್ಮನ್ನ ತುಂಬಾ ದಾರುಣವಾಗಿ ಟಾರ್ಚರ್ ಮಾಡ್ತಾನೆ. ನಮ್ಮ ಕಾಡಲ್ಲಿ ವಯಸ್ಸಾದ ಒಂದು ಹುಲ್ಲುದಾದ ಇದ್ದ. ಅವ್ರು ಸಾಯುವಾಗ ನಮಗೆ ಭವಿಷ್ಯವಾಣಿ ಹೇಳಿದ್ರು, ಸ್ವಲ್ಪ ದಿನದ ನಂತರ ನಮ್ಮ ಕಾಡಲ್ಲಿ ಬಂಗಾರದ ಬಾಯಿರುವ ಒಂದು ಮೈನ ಹುಟ್ಟತ್ತಂತ. ಅವನೇ ಆ ಹದ್ದನ್ನು ಸಾಯಿಸ್ತಾನೆ ಮತ್ತೆ ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ದ. ಆದ್ರೆ ಹೇಗೋ ಈ ವಿಷಯ ಆ ಹದ್ದಿಗೆ ಗೊತ್ತಾಗ್ಬಿಡ್ತು. ಆದ್ರಿಂದ ಅದು ಹೊಸದಾಗಿ ಹುಟ್ಟುವ ಎಲ್ಲ ಮಗು ಮೇಲೆ ಕಣ್ಣಾಕಿದ್ದ ಮತ್ತೆ ಹುಟ್ಟಕ್ ಮುಂಚೆನೆ ಅವ್ರನ್ನ ಸಾಯಿಸ್ಬಿಡ್ತಿದ್ದ. ಆ ಮಗು ಹುಟ್ಟಿದ ನಂತರ ಅವರ ತಾಯಿನೇ ನದಿಯಲ್ಲಿ ಅದನ್ನ ಕಳಿಸ್ಬಿಡ್ತು. ಅವಾಗಿಂದ ಹದ್ದು ಚಿಂಕಿ ಅವ್ರ ಅಮ್ಮನ ಬಂಧಿಸಿ ಇಟ್ಟಿದೆ ಮತ್ತೆ ನಮ್ಮಮ್ಮನ ಕೂಡ ಬಂಧಿಸಿಟ್ಟಿದೆ. ಯಾಕಂದ್ರೆ ನಾನು ಹೋಗಿ ಚಿಂಕಿನ ಕರ್ಕೊಂಡ್ ಬರ್ಬೇಕಂತ. ತುಂಬಾ ಕಷ್ಟ ಕಾಲ. ಅದಕ್ಕೆ ನಾನು ಇವ್ರ ತಾಯಿ ಅಂತ ಹೇಳಿ ನಾಟಕ ಮಾಡಿದೆ. ನನ್ ಜೊತೆ ಚಿಂಕಿನ ಕರ್ಕೊಂಡು ಹೋಗ್ತಿದ್ದೀನಿ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಮತ್ತೆ ನರಿ ಯೋಚನೆ ಮಾಡಕ್ಕೆ ಶುರು ಮಾಡತ್ತೆ. ಸ್ವಲ್ಪ ತಾದ್ಮೇಲೆ ಮೇನಾ ಜೊತೆಗೆ ಅದು ಆ ಹದ್ದಿನ ಮುಂದೆ ಹೋಗುತ್ತೆ. ಹದ್ದು ಮಹಾರಾಜ, ನಾನು ಚಿಂಕಿನ ಕರ್ಕೊಂಡ್ ಬಂದಿದ್ದೀನಿ. ಆಹಾ, ಹಾಗಾದ್ರೆ ಇದೇನಾ ಬಂಗಾರದ ಕೊಕ್ಕಿನ ಮೈನಾ? ಗೂಡಲ್ಲಿ ಒಂದು ಕೆಂಪು ಮೈನಾ ಮತ್ತೆ ಹಸಿರು ಮೈನಾ ಇತ್ತು. ಅವರ ಮುಂದೆನೆ ಬೆಂಕಿ ಹುರಿತಾ ಇರುತ್ತೆ. ಚಿಂಕಿ ಬೇಟ, ನೀನ್ ಇಲ್ಲಿಂದ ಹೋಗ್ಬಿಡು ನೀನ್ ಇಲ್ಲಿಂದ. ಚಿಂಕಿ, ಈ ಬೆಂಕಿಗೆ ಬೇಗ ಹಾರ್ಬಿಡು, ಇಲ್ಲ ಅಂದ್ರೆ ನಾನು ನಮ್ಮನ್ನ ಬಿಡಲ್ಲ. ಅದನ್ ಕೇಳಿಸ್ಕೊಂಡು ಚಿಂಕಿ ಸ್ವಲ್ಪ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗುತ್ತೆ. ಚಿಂಕಿ ಅವರಮ್ಮ ಅಳ್ತಾ ಅದನ್ನ ಅಲ್ಲಿಂದ ಹೋಗ್ಬಿಡು ಅಂತ ಹೇಳುತ್ತೆ. ಆಗ ನರಿ, ಜಿಂಕೆ, ಮೋಂಟು ಕೋತಿ ಅವ್ರ ಮುಂದೆ ಬರ್ತಾರೆ. ನಿಲ್ಲು ಚಿಂಕಿ. ಕೋತಿ ಬೇಗ ಹೋಗಿ ಆ ಪಂಜರವನ್ನು ಓಪನ್ ಮಾಡಿ ಆ 2 ಪಕ್ಷಿಗಳನ್ನು ಬಿಡುಗಡೆ ಮಾಡುತ್ತೆ. ಇಲ್ಲ. ಚಿಂಕಿ ಬೇಗ ಹೋಗಿ ನಿನ್ನ ಬಾಯಿಯಿಂದ ಈ ಹದ್ದನ್ನು ಚುಚ್ಚಿ ಸಾಯಿಸು. ದೂರ ಇರೋ ನನ್ನಿಂದ. ಆಗ ಚಿಂಕಿಗೆ ಧೈರ್ಯ ಬರುತ್ತೆ ಮತ್ತೆ ಹೋಗಿ ಬೇಗ ಆ ಹದ್ದನ್ನ ಬಾಯಿಂದ ಚುಚ್ಚಕ್ ಪ್ರಾರಂಭಿಸುತ್ತೆ. ಚುಚ್ಚಿದ ತಕ್ಷಣ ಆ ಹದ್ದು ಸತ್ತೋಗ್ಬಿಡುತ್ತೆ. ಅದು ನೋವಿನಿಂದ ತುಂಬಾನೇ ನರಳಾಡಿರುತ್ತೆ. ಅಯ್ಯೋ, ಈ ರೀತಿ ಅದು ತನ್ನ ಪ್ರಾಣನೇ ಬಿಡುತ್ತೆ. ಅಮ್ಮ ಚಿಂಕಿ ಹಂಗಂತ ಹೇಳಿ ಚಿಂಕಿಯ ತಾಯಿ ಹೋಗಿ ಚಿಂಕಿನ ಹಪ್ಕೋತಾರೆ. ಅದರ ನಂತರ ಚಿಂಕಿ ಮತ್ತೆ ಚಿಂಕಿಯ ತಾಯಿ ಅವರೆಲ್ಲರ ಜೊತೆಗೆ ಕಾಡಿಗೆ ವಾಪಸ್ ಹೋಗ್ಬಿಡ್ತಾರೆ. ಆಮೇಲೆ ಸಂತೋಷವಾಗಿ ಜೀವಿಸ್ತಾರೆ.